ನನಗೆ ತುಂಬ ಯೋಚನೆ ಆಗ್ಬಿಟ್ಟಿದೆ. ಆ ಸುನೀಲ ನಮ್ಮ ಶ್ರೀ ಫ್ರೆಂಡು ಅಂದರೆ ಅವನು ಇವನು ಓರ್ಗೆ ಅವನೇ ಆಗಿರ್ತಾನೆ. ಆ ಹುಡುಗನಿಗೆ BP ಬಂದಿದೆ ಅಂದರೆ ನಮ್ಮ ಶ್ರೀಗೂ BP ಬಂದ್ಬಿಡ್ಬಹುದು. ಮೊದಲೇ ಆ ಹುಡುಗಿ ವಿಷಯದಲ್ಲಿ ತಲೆ ಕೆಡಿಸ್ಕೊಂಡಿದ್ದಾನೆ. ನಿನಗೆ ಆ ಯೋಚನೆ ಆದರೆ ನನಗೆ ಇನ್ನೊಂದು ಅನುಮಾನ. ಏನು ಅನುಮಾನ? ನಾವು ಗಾಬರಿ ಆಗದೆ ಇರಲಿ ಅಂತ ಸುನೀಲ್ ಅಡ್ಮಿಟ್ ಆಗಿದ್ದಾನೆ ಅಂತ ಸುಳ್ಳು ಹೇಳಿದ್ರೆ ಶ್ರೀಗ್ ಸುಳ್ಳು ಹೇಳಿ ಏನು ಪ್ರಯೋಜನ? ಅಕಸ್ಮಾತ್ ಅವನೇ ಹುಷಾರ್ ತಪ್ಪಿ ಹಾಸ್ಪಿಟ್ಲಲ್ಲಿ ಅಡ್ಮಿಟ್ ಆಗಿದ್ರೆ? ಅಯ್ಯೋ, ಹಾಗಿದ್ರೆ ನಡೀರಿ, ನಾವೇ ಹಾಸ್ಪಿಟ್ಲಿಗೆ ಹೋಗೋಣ. ನಂಗೆ ಯಾಕೋ ತುಂಬಾ ಭಯ ಆಗ್ತಾ ಇದೆ. ಅಯ್ಯೋ ಅಕ್ಕ, ಭಯ ಪಡಬೇಡಿ, ಹಾಗಾಗೋಕ್ ಚಾನ್ಸೇ ಇಲ್ಲ. ಹೇಗೆ ಹೇಳ್ತೀರಾ? ಅಯ್ಯೋ, ಬೇಬಿ ಹೇಳಿದ್ಲು ಆ ಹುಡುಗ ಅಡ್ಮಿಟ್ ಆಗಿರೋದು ನಮ್ಮ ಮಧು ಹಾಸ್ಪಿಟ್ಲಲ್ಲಿ. ಶ್ರೀಗೇನಾದ್ರೂ ಪ್ರಾಬ್ಲಮ್ ಆಗಿದ್ದಿದ್ರೆ ಮಧು ನಮಗೆ ಫೋನ್ ಮಾಡಿ ಹೇಳ್ತಿರ್ಲಿಲ್ವಾ? ಅದೇ ಅನ್ನಿಸ್ತು. ನಮ್ಮ ಆತ್ಮಾನಂದ ಸ್ವಾಮಿಗಳಿರ್ಬೇಕಾರೆ ಶ್ರೀಗೇನೂ ಆಗಲ್ಲ. ಆಹಾ, ಸ್ವಾಮಿಗಳೇ. ಹೌದು, ಕಲಾ ಅಕ್ಕ ಎಲ್ಲಿ? ಅವಳ್ದಿದ್ದಿದ್ದೆ 3 ದಿನಕ್ಕೂ ತಲೆನೋವು ಅಂತ ಮಲ್ಕೋತಾಳೆ, ಮಲ್ಗಿದಾಳೆ. ಹಾ, ನಡೀರಿ ನಡೀರಿ, ನಾವು ಮಲ್ಗೋಣ. ಅತ್ತೆ ನೋಡಿದ್ರೆ ಇನ್ನೂ ಮಲ್ಗಿಲ್ವಾ ಅಂತ ನಮ್ಗೆ ರೇಗ್ತಾರೆ. ನಡೀರಿ. ಹಾಗಿತ್ತಾ? BP ಲೋ ಆಗಿತ್ತು, ಈಗ ಆರಾಮಾಗಿದ್ದೀನಿ. ಹಾಸ್ಪಿಟ್ಲಿಂದ ಡಿಸ್ಚಾರ್ಜ್ ಆದೆ, ಮನೆಗೆ ಹೊರಟಿದ್ದೀನಿ. ಇವತ್ತು ಆಫೀಸಿಗೆ ಬರೋಕ್ಕಾಗಲ್ಲ, ಬಾಸಿಗೆ ಹೇಳಿಬಿಡು ಪ್ಲೀಸ್. ಓಕೆ, ಬಾಯ್. ಜಾನು, ಎಲ್ಲ ಒಂದ್ಸತಿ ಚೆಕ್ ಮಾಡ್ಕೊಂಡ್ಯಾ? ಏನಾದರೂ ಬಿಟ್ಟಿದ್ದೀವಾ, ಏನಾದರೂ ಮರ್ತಿದ್ದೀವಾ ಅಂತ? ನೀನು ಮರೆಯಂತವನ್ನೆಲ್ಲ ಬಿಡು. ಹೇಗಿದೆ ಇವಾಗ? ನಿನ್ನ ಆರೈಕೆಗೆ ಮಾತ್ರ ಸರಿಯಾಗಿ ರೆಸ್ಪಾಂಡ್ ಮಾಡಿದೆ ನೋಡು. ಹೊರಡೋಣ. ಶ್ರೀ, ನಿನ್ನ ಆರೋಗ್ಯನ ಚೆನ್ನಾಗಿ ನೋಡ್ಕೊ, ಚಿಂತೆ ಮಾಡಬೇಡ. ಬಯಸಿದ್ದೆಲ್ಲ ಸಿಗಲ್ಲ. ಏನು ಗೊತ್ತಾ ಶ್ರೀ, ಎಷ್ಟು ಲಭ್ಯನೋ ಅಷ್ಟೇ ಲಭ್ಯ. ನೀನು ಅಷ್ಟೇ ಜಾನು, ನಿನ್ನ ಆರೋಗ್ಯನ ಚೆನ್ನಾಗಿ ಕಾಪಾಡ್ಕೊ. ಬಯಸಿದ್ದೆಲ್ಲ ಸಿಗೋದಿಲ್ಲ ಅಂತ ಗೊತ್ತು, ಆದರೆ ಮನಸ್ಸು ಸಿಗದೆ ಇರೋದನ್ನೇ ಹಂಬಲಿಸುತ್ತೆ. ನನ್ನ ಮದುವೆಗೆ ಬಾರೋ ಪ್ಲೀಸ್.